ನೀಲ ಉದ್ಯಾನವನವು ಸುಭದ್ರಾ ಕುಮಾರಿಯವರ ಹವ್ಯಾಸವೇ ಯಶಸ್ಸಿನ ಹಾದಿಯಾದ ಸ್ಫೂರ್ತಿದಾಯಕ ಕಥೆಯಾಗಿದೆ. ಇದೊಂದು ಯಶಸ್ವಿ ಉದ್ಯಮದ ಆರಂಭವನ್ನು ಬಿಂಬಿಸುತ್ತದೆ. ಸುಭದ್ರಾ ಅವರ ಸುಂದರ ಹೂವಿನ ಕೃಷಿ ಪಯಣವು 2003ರಲ್ಲಿ ಆಂಥೂರಿಯಂ ತರಬೇತಿಯೊಂದಿಗೆ ಪ್ರಾರಂಭವಾಯಿತು. ಆರ್ಥಿಕ ಸಂಕಷ್ಟ ಮತ್ತು ಸವಾಲುಗಳ ನಡುವೆಯೂ ಸಸ್ಯಗಳ ಮೇಲಿನ ಅತೀವ ಪ್ರೀತಿಯಿಂದ ಅವರು ಎದೆಗುಂದದೆ ಮುನ್ನಡೆದರು. 2008ರಲ್ಲಿ ಆರ್ಕಿಡ್ ಕೃಷಿಯ ಪರಿಚಯದೊಂದಿಗೆ ಅವರ ಜೀವನದಲ್ಲಿ ಮಹತ್ವದ ತಿರುವು ಲಭಿಸಿತು. ಅವರು ಥೈಲ್ಯಾಂಡ್ ಮತ್ತು ತೈವಾನ್ನಿಂದ ವಿಶೇಷ ಆರ್ಕಿಡ್ಗಳನ್ನು ಆಮದು ಮಾಡಿಕೊಂಡು ತಮ್ಮ ಉದ್ಯಮವನ್ನು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಿದರು. ಇಂದು ಈ ಉದ್ಯಮದಲ್ಲಿ ಡೆಂಡ್ರೋಬಿಯಂ ಸೇರಿದಂತೆ ನೂರಾರು ಪ್ರಭೇದಗಳ ಆರ್ಕಿಡ್ಗಳ ಅಪರೂಪದ ಸಂಗ್ರಹವಿದೆ. ದೇಶದಾದ್ಯಂತ ಗ್ರಾಹಕರನ್ನು ಹೊಂದಿರುವ ಅವರು ಸಸ್ಯಗಳ ಮಾರಾಟದಿಂದ ತಿಂಗಳಿಗೆ ಸರಾಸರಿ ₹50,000 ಲಾಭ ಗಳಿಸುತ್ತಿದ್ದಾರೆ. ಕೇವಲ ಉದ್ಯಮಿಯಲ್ಲದೆ ಹೊಸಬರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಸುಭದ್ರಾ ಅವರು ಇತರರಿಗೂ ಸ್ಫೂರ್ತಿಯಾಗಿದ್ದಾರೆ. ಯಾವುದೇ ವಯಸ್ಸಿನಲ್ಲಿ ಆಸಕ್ತಿಯನ್ನು ಬೆನ್ನಟ್ಟಬಹುದು ಎಂದು ನಿರೂಪಿಸಿದ ಸುಭದ್ರಾ ಅವರ ಸಾಧನೆ ಎಲ್ಲರಿಗೂ ಮಾದರಿ. ಇದು ಅರ್ಚನಾ ಭಟ್ ಅವರ ಮಾರ್ಚ್ 2024ರ ಲೀಸಾ ಇಂಡಿಯಾ ಸಂಚಿಕೆಯಲ್ಲಿ ಬಂದ ಕಥೆ. ಮತ್ತಷ್ಟು ಇಂತಹ ಕಥೆಗಳಿಗಾಗಿ www.lisaindia.orgಗೆ ಭೇಟಿ ನೀಡಿ.